ಈ ವಿಡಿಯೋದಲ್ಲಿ ನಾನು ನಿಮಗೆ ಟೆಸ್ಟಿಕ್ಯುಲರ್ ಟಾರ್ಷನ್ ಬಗ್ಗೆ ಹೇಳ್ತೀನಿ. ದಿಸ್ ಇಸ್ 5 ಮಾರ್ಕ್ ಕ್ವಶನ್ ಆ್ಯಂಡ್ 3 ಮಾರ್ಕ್ ಕ್ವಶನ್. ದೇ ಆರ್ ಆಸ್ಕ್ಡ್ ಕಾಸಸ್ ಫಾರ್ ದ ಟೆಸ್ಟಿಕ್ಯುಲರ್ ಟಾರ್ಷನ್. ಫಸ್ಟು ಡೆಫಿನೇಷನ್. ಟೆಸ್ಟಿಕ್ಯುಲರ್ ಟಾರ್ಷನ್ ಅಂತಲೇ ಏನಂದರೆ, ಟೆಸ್ಟಿಸ್ ಇಟ್ ವಿಲ್ ರೊಟೇಟ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್, ಕಾಸಿಂಗ್ ದ ಸ್ಪರ್ಮ್ಯಾಟಿಕ್ ಕಾರ್ಡ್ ಟು ರೊಟೇಟ್ ಅರೌಂಡ್ ಇಟ್ ಸೆಲ್ಫ್, ಡ್ಯೂ ಟು ವಿಚ್ ದ ಟೆಸ್ಟಿಸ್ ವಿಲ್ ಬಿ ಪುಲ್ಡ್ ಅಪ್. ನೀವು ಚಿಕ್ಕ ಮಕ್ಕಳಿದ್ದಾಗ ಉಯ್ಯಾಲೆ ಆಡಿರ್ತೀರ, ಹಿಂಗೆ ಲೈಕ್ ಸ್ಯಾರಿಯಲ್ಲಿ ಹಾಕಿರೋದು. ಇಫ್ ಯು ವಿಲ್ ಕೀಪ್ ಆನ್ ಟರ್ನಿಂಗ್ ವಿಲ್ ಗೋ ಅಪ್ ವಿಟ್. ಆಮೇಲೆ ಮತ್ತೆ ನೀವು ಡಿಟಾರ್ಷನ್ ಮಾಡಿದಾಗ ಲೈಕ್ ಮತ್ತೆ ಇನ್ನೊಂದು ಸತಿ ಉಲ್ಟಾ ತಿರುಗಿದಾಗ ಮತ್ತೆ ಕೆಳಗಡೆ ಬರ್ತೀರಿ, ಆ ಥರನೇ. ಈಗ ನೀವು ಲೈಕ್ ಟೆಸ್ಟಿಸ್ಗೆ ಸ್ಪರ್ಮ್ಯಾಟಿಕ್ ಕಾರ್ಡು, ವ್ಯಾಸ್ ಡಿಫ್ರೆನ್ಸ್ ಇವೆಲ್ಲ ಅಟ್ಯಾಚ್ ಆಗಿರ್ತೀವಿ. ಟೆಸ್ಟಿಸು, ಇದು ಎಪಿಡೈಡಮಿಸ್. ಈ ಡಯಾಗ್ರಾಮ್ ಬರೀ ಎಪಿಡೈಡಮಿಸ್, ವ್ಯಾಸ್ ಡಿಫ್ರೆನ್ಸ್ ಬರ್ತಿದ್ದೀನಿ. ಇಲ್ಲಿ ಸ್ಪರ್ಮ್ಯಾಟಿಕ್ ಕಾರ್ಡ್ ಎಲ್ಲ ಇರುತ್ತೆ. ಲೈಕ್ ಇವಾಗೇನಾದರೂ ಟೆಸ್ಟಿಸ್ ಅದ್ರ ಸುತ್ತೂರನೇ ಅದು ಸುತ್ತಕೊಂಡಿದೆ ಅಂತಂದರೆ ಇಟ್ ವಿಲ್ ಬಿ ಪುಲ್ಡ್ ಅಪ್. ಇದನ್ನು ಲೈಕ್ ಈ ಪುಲ್ ಅಪ್ ಆಗಿದಾಗ ಇವಾಗ ನಿಮಗೆ ಇದ್ರೊಳಗಡೆ ವೆಸಲ್ಸ್ ಎಲ್ಲ ಇದೆ, ವೆಸಲ್ಸು ಫುಲ್ ಕನ್ಸ್ಟ್ರಿಕ್ಟ್ ಆಗುತ್ತೆ. ಸೊ ಬ್ಲಡ್ ಸಪ್ಲೈ ಟು ದ ಡಿಸ್ಟಲ್ ಪಾರ್ಟ್ ಆಫ್ ದ ಟೆಸ್ಟಿಸ್ ವಿಲ್ ಬಿ ಕಟ್ ಡೌನ್. ದಿಸ್ ಇಸ್ ವಾಟ್ ದ ಡೆಫಿನೇಷನ್. ಟೆಸ್ಟಿಸ್ rotates around its own axis, causing the spermatic cord to rotate around itself, due to which testis will be pulled upwards. Blood supply to the distal part will be cut down. This is the definition for the testicular torsion. Now coming for the risk factors. Who all will get this testicular torsion? How will this happen? Is Bell's clamper testis. That means the testis normally will be lying like this, slightly bent towards the medial plane, towards the midline, whereas in Bell clampers it will be attached it will be transversely attached to the testis. And testicular inversion, where testis will be inverted, and undecided testis, undecided testis risk factor, complication will be it may undergo testicular torsion or torsion of cyst of Marconi, that is blue dot. You can Google the image and see there is where there is a blue spot on the scrotum. You can see in Doppler also you can see this is a torsion of the cyst of Marconi, or testis which is separated from the epididymis. Epididymis will be attached to the testis on the lateral border, but when it is this epididymis separated from the testis, it has more prone for torsion of the testis. ಮತ್ತೆ coming for the how the damage depends upon the extension of rotation. If ಇದು 180 ಡಿಗ್ರಿ ತಿರುಗಿದೆ ಅಂತಂದರೆ ಕಡಿಮೆ ತಿರುಗಿದೆ. ಸೊ ಇಲ್ಲಿ here it was and it has turned 180 degree like this. So it will have good prognosis. If it is more less than 360 degree, also it has a better prognosis. If it is more than 720 degree ಅಂದರೆ ಪೂರ್ prognosis ಇರುತ್ತೆ. ಸೊ you can't that might have undergone necrotize. ನೆಕ್ಸ್ಟ್ ಬೇಸ್ಡ್ ಆನ್ ದ ಡ್ಯೂರೇಷನ್. ಅವ್ರು 6 hours ಮುಂಚೆ ಬಂದಿದ್ದಾರಾ ನಿಮ್ಮ ಹತ್ರ, ಅವರು 6 hours ಜಾಸ್ತಿ ಬಂದಿರಲ್ಲ, 6 hours ಜಾಸ್ತಿ ಬಂದಿದ್ದಾರೆ, 24 hours ಒಳಗಡೆ ಬಂದಿದ್ದಾರೆ, ಅದಕ್ಕಿಂತ ಜಾಸ್ತಿ ಬಂದಿಲ್ಲ. 6 hours ಮುಂಚೆ ಬಂದಿದ್ದರೆ there are 100% ಚಾನ್ಸ್ ಆಫ್ ರಿಕವರಿ. 6 hours ಜಾಸ್ತಿ ಬಂದಿದ್ದರೆ 50% ಚಾನ್ಸ್ ಆಫ್ ರಿಕವರಿ ಅಷ್ಟೇ ಇದೆ. 24 hours 1 day ಆದಮೇಲೆ ಬಂದರೆ 20% ಚಾನ್ಸ್ ಆಫ್ ರಿಕವರಿ ಅಷ್ಟೇ ಇದೆ. ಯೂಶಲಿ ಟೆಸ್ಟಿಕ್ಯುಲರ್ ಟಾರ್ಷನ್ ಬೈಲ್ಯಾಟ್ರಲ್ ಆಗುತ್ತೆ. ಸೊ ನೀವು ಟ್ರೀಟ್ ಮಾಡೋದು, ಸೊ ಯು ವಿಲ್ ಟ್ರೀಟ್ ದ ಅದರ್ ಟೆಸ್ಟಿಸ್ ಆಲ್ಸೋ. ನಾರ್ಮಲ್ ಪ್ರೊಫೈಲಾಕ್ಟಿಕಲಿ ವಿಲ್ ಟ್ರೀಟ್. ಕ್ಲಿನಿಕಲ್ ಫೀಚರ್ಸ್ ಏನಿರ್ತಾರೆ ಅಂದರೆ, ಯಂಗ್ ಪೇಷಂಟ್ ಬರ್ತಾರೆ OPDಗೆ, 20 to 30 years ಏಜ್ ಇರ್ತಾರೆ. ಅವ್ರಿಗೆ ಏನಂತ ಕಂಪ್ಲೇಂಟ್ಸ್ ಹೇಳ್ತಾರೆ, ಸಡನ್ನಾಗಿ ನಮಗೆ ಪೇನ್ ಬರ್ತಿದೆ, ಸಡನ್ನಾಗಿ ಅಲ್ಲಿ ಸ್ವೆಲ್ಲಿಂಗ್ ಇದೆ, ಸ್ಕ್ರೋಟಮ್ ರೀಜನಲ್ಲಿ ಸ್ವೆಲ್ಲಿಂಗ್ ಇದೆ, ನಾಸಿ ವಾಮಿಟಿಂಗ್ ಆಗ್ತಿದೆ, ಸುಮ್ಮನೆ ಸ್ವಲ್ಪ ಚಳಿ ಜ್ವರ ಬಂದಿದೆ, ಮತ್ತು ಅಕ್ಯೂಟ್ ಆನ್ಸೆಟ್ ಆಫ್ ಸ್ವೆಲ್ಲಿಂಗು, ಲೋ ಗ್ರೇಡ್ ಫೀವರ್, ನಾಸಿ ವಾಮಿಟಿಂಗ್, ಸಡನ್ ಆನ್ಸೆಟ್ ಆಫ್ ಟೆಸ್ಟಿಕ್ಯುಲರ್ ಟಾರ್ಷನ್, ಇದೆಲ್ಲ ಹೇಳ್ಕೊಂಡು ಕಂಪ್ಲೇಂಟ್ಸ್ ಬರ್ತಾರೆ. ಬಂದಾಗ ನೀವು ನೀವೇನು ನೋಡ್ತೀರಾ, ಎಕ್ಸಾಮಿನೇಷನ್ ಮಾಡಿದಾಗ ಏನು ಕಾಣಿಸುತ್ತೆ, ಸ್ಕ್ರೋಟಮ್ ಮೇಲೆ ಎಲ್ಲ ರೆಡ್ ಸ್ಕ್ರೋಟಮ್ ಅಂತಂದರೆ ಅಲ್ಲಿ ಮೇಲೆ ಎಲ್ಲ ರೆಡ್ ಕಲರ್ ಇರುತ್ತೆ, ಮತ್ತು ಪೇನ್ ಟೆಂಡರ್ನೆಸ್ ಇರುತ್ತೆ. ಮುಟ್ಟಾಗ ನಿಮಗೆ ಇನ್ನೊಂದು ಯಾವುದೋ ಒಂದು ಡಿಸೀಸು ಇದೇ ಥರ ಪ್ರೆಸೆಂಟ್ ಮಾಡುತ್ತೆ ಅಂದರೆ ಎಪಿಡೈಡಮೋ ಆರ್ಚೈಟಿಸ್ ಅಂದರೆ ಎಪಿಡೈಡಮಿಸ್ಗೂ ಮತ್ತು ಆರ್ಚೈಟಿಸ್ ಅಂದರೆ ಟೆಸ್ಟಿಸ್ಗೂ, ಇಲ್ಲೆರಡು ಇನ್ಫ್ಲಮೇಷನ್ ಆಗಿದ್ದಾಗೂ ಇದು ಈ ಥರನೇ ಪ್ರೆಸೆಂಟೇಷನ್ ಇರುತ್ತೆ. ಸೊ ನೀವು ಅದನ್ನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂದರೆ, ಫ್ರೆಂಡ್ ಸೈನ್ ಅಂತ ಅಂದಿದೆ. ಫ್ರೆಂಡ್ ಸೈನ್ ಅಂತಂದರೆ ಇವಾಗ ಆಲ್ರೆಡಿ ಟಾರ್ಷನ್ ಆಫ್ ಟೆಸ್ಟಿಸಲ್ಲಿ ಮೇಲಕ್ಕೆ ಲಿಫ್ಟ್ ಆಗಿದೆ, ಇನ್ನೂ ಮೇಲಕ್ಕೆ ಲಿಫ್ಟ್ ಆದರೆ ಟಾರ್ಷನ್ ಆಫ್ ಟೆಸ್ಟಿಸ್ ಥರನೇ ರಿಸೆಂಬಲ್ ಆಗುತ್ತೆ. ಸೊ ಪೇಯ್ನ್ ಇನ್ಕ್ರೀಸ್ ಆಗುತ್ತೆ. ಆದರೆ ನೀವು ಟೆಸ್ಟಿಸ್ನ ಮೇಲಕ್ಕೆ ಎದ್ದಾಗ ಪೇಯ್ನ್ ಕಡಿಮೆ ಆಗಿದೆ ಅಂದರೆ ಇದು ಎಪಿಡೈಡಮೋ ಆರ್ಚೈಟಿಸ್. ಈ ಟೆಸ್ಟ್ ಫ್ರೆಂಡ್ಸ್ ಟೆಸ್ಟ್ PREHN ಫ್ರೆಂಡ್ಸ್ ಟೆಸ್ಟ್ ಯೂಸ್ ಮಾಡಿಕೊಂಡು ನೀವು ವಿಲ್ ಡಿಫ್ರೆನ್ಷಿಯೇಟ್ ಫ್ರಮ್ ದ ಎಪಿಡೈಡಮೋ ಆರ್ಚೈಟಿಸ್ ಫ್ರಮ್ ದ ಟಾರ್ಷನ್ ಆಫ್ ದ ಟೆಸ್ಟಿಸ್. ಆಮೇಲೆ ಡೆಮಿಂಗ್ ಸೈನ್ ಅಂತಂದರೆ ಏನಂತಂದರೆ, ಯಾವ ಸೈಡ್ ಇದು ಸ್ಕ್ರೋಟಮು, ಎರಡು ಸೈಡು ಟೆಸ್ಟಿಸ್ ಯೂಶಲಿ ಈಕ್ವಲ್ ಇರುತ್ತೆ. ಯಾವ ಸೈಡು ಟಾರ್ಷನ್ ಆಫ್ ಟೆಸ್ಟಿಸ್ ಇರುತ್ತೋ ಅದು ಸೈಡು ಟೆಸ್ಟಿಸ್ ವಿಲ್ ಬಿ ಲೈಸ್ higher than the normal position of this. That is Deming sign, DEMING, Deming sign. One more angel sign. Angel sign ಅಂತಂದರೆ ಟೆಸ್ಟಿಸು ಟಾರ್ಷನ್ ಆಗಿರೋದು ಟ್ರಾನ್ಸ್ವರ್ಸ್ಲಿ ಪ್ಲೇಸ್ ಆಗಿರುತ್ತೆ. ಸೊ ಟ್ರಾನ್ಸ್ವರ್ಸ್ಲಿ ಪ್ಲೇಸ್ಡ್ ಟೆಸ್ಟಿಸ್ ಇಂಡಿಕೇಟ್ಸ್ ಟಾರ್ಷನ್ ಆಫ್ ಟೆಸ್ಟಿಸ್. ಇದು angel sign. You have 3 signs. Friend sign, which differentiate from epididymo orchitis from the torsion of testis, and Deming sign,
the testis will be lying up with which side the testis will be torsion, that side it will be lying, and angel sign. ಇವಾಗ ಇನ್ವೆಸ್ಟಿಗೇಷನ್ಸ್ ಹೆಂಗೆ ಮಾಡ್ತೀರಾ ನೀವು, ಲೈಕ್ ಯೂಶಲಿ ಕ್ಲಿನಿಕಲಿನೇ ಯು ಕ್ಯಾನ್ ಇನ್ವೆಸ್ಟಿಗೇಟ್, ಬಟ್ ಯು ಕ್ಯಾನ್ ಡೂ ಡೂಪ್ಲೆಕ್ಸ್ ಸ್ಕ್ಯಾನ್. ಡೂಪ್ಲೆಕ್ಸ್ ಸ್ಕ್ಯಾನ್ ಇಸ್ USG ಪ್ಲಸ್ ಡಾಪ್ಲರ್ ವೇರ್ color Doppler and all you will do. Wherever you need to know about the blood supply, you will do the Doppler. So blood supply intact ಇದೆಯಲ್ಲ, you will get to know. ಸೊ ಇವಾಗ ಮ್ಯಾನೇಜ್ ಹೆಂಗೆ ಮಾಡ್ತೀರಾ, ಯು ಗಾಟ್ ಇನ್ವೆಸ್ಟಿಗೇಟೆಡ್ ಆ್ಯಂಡ್ ಯು ಗಾಟ್ ಡಯಾಗ್ನೋಸ್ ಇಟ್ ಆಸ್ ಎ torsion of the testis. You have to manage the case. How will manage? First you have confirmed that it is a torsion of the testis, so you have to explore the scrotum and see for the testis where it is lying, and then I will also assess the vascularity or viability of the testis based on the technetium 99. Using the technetium 99 scan, you will assess the viability. If the testis is viable, if this is torsioned, you will derotate or detorsion the testis if it is viable, and you will fix the testis into the dartus muscle using 3-point fixation. With a non-observable suture, you will fix the testis with the dartus muscle so that it don't rotate again. This is known as orchidoplexy. You are just repairing that thing. If it is already necrotized, the testis is not viable, then you will do orchidectomy. You will ligate the vessels and ligate the vessels, and then you will you will remove the testis. That is orchidectomy. Even one side, if you are doing the orchidectomy or orchidoplexy, followed by you have to prophylactically fix the opposite side. If ಈ side ಏನಾದರೂ ನಿಮಗೆ ಇದು ಲೈಕ್ ಟಾರ್ಷನ್ ಆಫ್ ಟೆಸ್ಟಿಸ್ ಆಗಿದೆ ಅಂತಂದರೆ, ಈ ಸೈಡ್ದು ನೀವು ಲೈಕ್ ಇನ್ನೂ ಟಾರ್ಷನ್ ಆಫ್ ಟೆಸ್ಟಿಸ್ ಆಗಿಲ್ಲ ಅಂದರೆ ಯು ಹ್ಯಾವ್ ಟು ಫಿಕ್ಸ್ ದ ಆರ್ಕಿಡೋಪ್ಲೆಕ್ಸಿ. ಯು ಹ್ಯಾವ್ ಟು ಡೂ ಆರ್ಕಿಡೋಪ್ಲೆಕ್ಸಿ ಆಫ್ ದ ಅದರ್ ಸೈಡ್. ಬಿಕಾಸ್ ನಾನು ಹೇಳಿದೆ ಆಗ್ಲೇ ಇದು ದಿಸ್ ಇಸ್ ಅ ಡಿಸೀಸ್ ಆಫ್ ದ ಬೈಲ್ಯಾಟ್ರಲ್ ಡಿಸೀಸ್ ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟಾರ್ಷನ್ ಆಫ್ ದ ಟೆಸ್ಟಿಸ್. ಮತ್ತೆ ಒಂದ್ಸತಿ ರಿವೈಸ್ ಮಾಡೋದಾದರೆ, ಟಾರ್ಷನ್ ಆಫ್ ಟೆಸ್ಟಿಸ್ ಅಂತಂದರೆ ಏನಂತಂದರೆ, ಟೆಸ್ಟಿಸು ಅದ್ರ ಸುತ್ತೂರನ್ನ ಅದೇ ತಿರ್ಕೊಳ್ಳುತ್ತೆ. ಸೊ ಸ್ಪರ್ಮ್ಯಾಟಿಕ್ ಕಾರ್ಡು ತಿರ್ಕೊಳ್ಳುತ್ತೆ, ಅದರೊಳಗಡೆ ಬ್ಲಡ್ ವೆಸಲ್ಸ್ ಇರೋದೆಲ್ಲ ಟೆಸ್ಟಿಕ್ಯುಲರ್ ಆರ್ಟರಿ ಸ್ಪರ್ಮ್ಯಾಟಿಕ್ ಕಾರ್ಡ್ ಕಂಟೆಂಟ್ ಅಲ್ಲ, ಅದು ತಿರ್ಕೊಂಡ್ಬಿಟ್ಟು ಬ್ಲಡ್ ಸಪ್ಲೈ ಟು ದ ಡಿಸ್ಟಲ್ ಪಾರ್ಟ್ ಕಟ್ ಆಗುತ್ತೆ. ಇದು ಲೈಕ್ ಸೊ ಟಿಶ್ಯೂ ಹೈಪಾಕ್ಸಿ ಆಫ್ ದ ಟೆಸ್ಟಿಸ್ ಆಗುತ್ತೆ. ದಿಸ್ ಇಸ್ ದ ಡೆಫಿನೇಷನ್. ಕಾಸಸ್ ಏನು, ಲೈಕ್ ಬೆಲ್ ಕ್ಯಾಪ್ಲರ್ ಅಟ್ಯಾಚ್ಮೆಂಟ್ ಒಂದಾಗಿರ್ಬೋದು, ಇಲ್ಲಾಂದರೆ ಟೆಸ್ಟಿಸ್ ಇನ್ವರ್ಟ್ ಆಗಿರ್ಬೋದು, ಇಲ್ಲ ಅನ್ಡಿಸೆಂಡೆಡ್ ಟೆಸ್ಟಿಸ್ಗೆ ಮೋರ್ ಚಾನ್ಸ್ ಇರುತ್ತೆ ಲೈಕ್ ಟಾರ್ಷನ್ ಆಫ್ ಟೆಸ್ಟಿಸ್ ಆಗೋದು. ಇಲ್ಲಾಂದರೆ ಟಾರ್ಷನ್ ಆಫ್ ಸಿಸ್ಟ್ ಆಫ್ ಮಾರ್ಗೋನಿ ಅಂತ ಒಂದಿರುತ್ತೆ, ಅದು ಲೈಕ್ ಬ್ಲೂ ಸ್ಪಾಟ್ ಕಾಣಿಸುತ್ತೆ ನೀವು ಸ್ಕ್ರೋಟಮಲ್ಲಿ ನೋಡಿದಾಗ, ಅಲ್ಲಿ ಆಗ್ಬೋದು. ಇಲ್ಲಾಂದರೆ ಟೆಸ್ಟಿಸ್ ಯಾವುದು ಸಪ್ರೇಟ್ ಆಗಿಬಿಟ್ಟಿರುತ್ತೆ, ಲೈಕ್ ಎಪಿಡೈಡಮಿಸ್ ಶುಡ್ ಅಟ್ಯಾಚ್ ಟು ದ ಟೆಸ್ಟಿಸ್ಗಳೇನು ಸಪ್ರೇಟ್ ಆಗಿದ್ದರೆ ಯು ವಿಲ್ ಸಿ ಟಾರ್ಷನ್ ಆಫ್ ದ ಟೆಸ್ಟಿಸ್. ಇವಾಗ ಅದ್ರ ಲೈಕ್ ಡ್ಯಾಮೇಜ್ ಏನರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಎಷ್ಟು ತಿರುಗಿದೆ, ಎಷ್ಟು ಸುತ್ತಿದೆ ಅಂತ. 180 ಡಿಗ್ರಿಗಿಂತ ಕಡಿಮೆಗೆ ಇದ್ದರೆ ಗುಡ್ ಪ್ರೋಗ್ನೋಸಿಸು, 360ಗಿಂತ ಕಡಿಮೆ ಇದ್ದರೆ ಬೆಟರ್ ಪ್ರೋಗ್ನೋಸಿಸ್, 720 ಡಿಗ್ರಿ ಪೂರ್ ಪ್ರೋಗ್ನೋಸಿಸ್ ಇರುತ್ತೆ. ಡ್ಯೂರೇಷನ್ ಏನಾದರೂ 6 ಅವರ್ಸ್ಗಿಂತ ಮುಂಚೆನೇ ಕರ್ಕೊಂಡ್ಬಂದಿದ್ರೆ 100% ರಿಕವರಿ ಚಾನ್ಸಸ್ ಇರುತ್ತೆ. 6 ಅವರ್ಸ್ಗಿಂತ ಜಾಸ್ತಿ ಆದರೆ 50% ಅಷ್ಟೇ ರಿಕವರಿ ಚಾನ್ಸಸ್ ಇರುತ್ತೆ. 24 ಅವರ್ಸ್ಗಿಂತ ಜಾಸ್ತಿ ಆಗಿಬಿಟ್ಟಿದ್ರೆ 20% ಅಷ್ಟೇ ರಿಕವರಿ ಚಾನ್ಸಸ್ ಇರುತ್ತೆ, 1 ಡೇಗಿಂತ ಜಾಸ್ತಿ ಆದರೆ. ಯೂಶಲಿ ನಿಮಗೆ OPD ಲೈಕ್ ಬರ್ತಾರೆ, ಸಿವಿಯರ್ ಸ್ವೆಲ್ಲಿಂಗ್ ಇರುತ್ತೆ, ಸಡನ್ ಆನ್ಸೆಟ್ ಮೈಲ್ಡ್ ಸ್ವೆಲ್ಲಿಂಗ್ ಇರುತ್ತೆ, ಮತ್ತು ನಾಸಿಯಾ ವಾಮಿಟಿಂಗ್ ಇರುತ್ತೆ. ಅಲ್ಲಿ ಲೈಕ್ ಸಡನ್ ಆನ್ಸೆಟ್ ಟೆಸ್ಟಿಕ್ಯುಲರ್ ಸಿವಿಯರ್ ಪೇನ್ ಇರುತ್ತೆ. ಮತ್ತು ಹೆಂಗೆ ಚಿಲ್ಡ್ರನ್ ವಿಲ್ ಪ್ರೆಸೆಂಟ್ ಲೈಕ್ 20 to adults will present 20 to 30 years ಇರೋದು ಲೋ ಗ್ರೇಡ್ ಸಿವಿಯರ್ ವಿತ್ ಲೋ ಆನ್ಸೆಟ್ ಆಫ್ ಸ್ವೆಲ್ಲಿಂಗ್ ಬರ್ತಾರೆ. ಇವಾಗ ನೀವೇನು ನೋಡ್ತೀರಿ, ನೀವು ಎಕ್ಸಾಮಿನೇಷನ್ ಮಾಡಿದಾಗ ರೆಡ್ನೆಸ್ ಇರುತ್ತೆ ಅಲ್ಲಿ, ಮತ್ತು ಟೆಂಡರ್ನೆಸ್ ಮುಟ್ಟಿದಾಗ ಅವ್ರು ಪೇನ್ ಫೀಲ್ ಆಗ್ತಾರೆ. ಇದು ಆನ್ ಎಕ್ಸಾಮಿನೇಷನ್ ಫೀಚರ್ಸು. ಇದಕ್ಕೆ ಸಿಮಿಲರ್ಲಿ ಯಾವುದಿರುತ್ತೆ ಅಂದರೆ ಎಪಿಡರ್ಮೋ ಆರ್ಚೈಟಿಸ್ ಅಂದರೆ ಎಪಿಡರ್ಮಿಸು ಮತ್ತು ಟೆಸ್ಟಿಸ್ಗೆ ಇನ್ಫ್ಲಮೇಷನ್ ಆಗಿರೋದು. ಈ ಕಂಡೀಷನಲ್ಲಿ ಲೈಕ್ ಫೀಚರ್ಸ್ ವಿಲ್ ರಿಸೆಂಬಲ್ ದ ಟಾರ್ಷನ್ ಆಫ್ ಟೆಸ್ಟಿಸ್. ಸೊ ಇದನ್ನು ಟಾರ್ಷನ್ ಆಫ್ ಟೆಸ್ಟಿಸ್ನ ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಫ್ರೆಂಡ್ಸ್ ಸೈನ್ ನೋಡ್ತೀರಾ. ಫ್ರೆಂಡ್ಸ್ ಸೈನ್ ಅಂತಂದರೆ ಟೆಸ್ಟಿಸ್ನ ಮೇಲಕ್ಕೆ ಎತ್ತಬೇಕು, ಎತ್ತಿದಾಗ ಪೇನ್ ಕಡಿಮೆ ಆಗ್ತಿದೆ ಅಂತಂದರೆ ಇದು ಎಪಿಡೈಡಮ್ ಆರ್ಚೈಟಿಸ್. ಪೇನ್ ಜಾಸ್ತಿ ಆಗ್ತಿದೆ ಅಂದರೆ ಬಿಕಾಸ್ ಟಾರ್ಷನ್ ಆಫ್ ಟೆಸ್ಟಿಸಲ್ಲೂ ಮೇಲಕ್ಕೆ ಇರುತ್ತೆ ಟೆಸ್ಟಿಸ್. ಸೊ ಇನ್ನೂ ಎತ್ತಿದಾಗ ಮೇಲೆ ಪೇನ್ ಜಾಸ್ತಿ ಆಗ್ತಿದೆ ಅಂದರೆ ಇನ್ನೂ ಲೈಕ್ ವೆಸಲ್ಸ್ ಕಂಪ್ರೆಸ್ ಆಗಿ ಇನ್ನೂ ಆಗ್ತಿದೆ ಅಂದರೆ ಟಾರ್ಷನ್ ಆಫ್ ಟೆಸ್ಟಿಸ್. ಇಲ್ಲಾಂದರೆ ಡೆಮಿಂಗ್ ಸೈನು ಯಾವ ಸೈಡ್ ಟಾರ್ಷನ್ ಆಗಿರುತ್ತೆ ಆ ಸೈಡು ಟೆಸ್ಟಿಸ್ ಹೈಯರ್ ಲೆವೆಲಲ್ಲಿ ಲೈ ಆಗಿರುತ್ತೆ. ಮತ್ತು ಏಂಜಲ್ ಸೈನ್ ಅಂತಂದರೆ ಟೆಸ್ಟಿಸು ಟ್ರಾನ್ಸ್ವರ್ಸ್ಲಿ ಪ್ಲೇಸ್ ಆಗಿರುತ್ತೆ, ಅದು ಟಾರ್ಷನ್ ಆಫ್ ಟೆಸ್ಟಿಸ್. ಇನ್ವೆಸ್ಟಿಗೇಷನ್ ಏನು ಮಾಡ್ತಾರೆ, ಕ್ಲಿನಿಕಲಿ ಸಾಕು, ಬಟ್ ಇನ್ನು ಕನ್ಫರ್ಮ್ ಮಾಡಬೇಕಂದ್ರೆ ಡ್ಯೂಪ್ಲೆಕ್ಸ್ ಸ್ಕ್ಯಾನ್ ಮಾಡ್ಬೋದು. ಡ್ಯೂಪ್ಲೆಕ್ಸಲ್ಲಿ USG ಡಾಪ್ಲರ್ ಇರುತ್ತೆ, ಡಾಪ್ಲರು ಬ್ಲಡ್ ಸಪ್ಲೈ ಟು ದ ಟೆಸ್ಟಿಸ್ ನೋಡೋಕ್ಕೆ. ಇವಾಗ ಟಾರ್ಷನ್ ಆಫ್ ಟೆಸ್ಟಿಸ್ ಅಂತ ಕನ್ಫರ್ಮ್ ಆಯಿತು, ನೀವು ಸ್ಕ್ರೋಟಲ್ ಎಕ್ಸ್ಪ್ಲೋರೇಷನ್ ಮಾಡಬೇಕು. ವಯಬಲ್ ಲೈಕ್ ಟೆಕ್ನಿಷಿಯಮ್ 99 ಸ್ಕ್ಯಾನ್ ಯೂಸ್ ಮಾಡಿಕೊಂಡು ಟೆಸ್ಟಿಸ್ ವಯಬಲ್ ಇದೆಯಾ ಬದುಕಿದೆಯಾ ಇಲ್ಲ ನೋಡ್ತೀರಾ. ಇಫ್ ಇಟ್ ಇಸ್ ಸತ್ತೋಗಿದೆ ಆಲ್ರೆಡಿ, ಯು ವಿಲ್ ರಿಮೂವ್ ದ ಟೆಸ್ಟಿಸ್ ಆರ್ಕಿಡೆಕ್ಟಮಿ. ಇಫ್ ಇಟ್ ಇಸ್ ಲೈಕ್ ಸ್ಟಿಲ್ ಅವೈಲಬಲ್, ಸ್ಟಿಲ್ ವಯಬಲ್, ಯು ವಿಲ್ ಡಿರೋಟೇಟ್ ದ ಟೆಸ್ಟಿಸ್ ಆ್ಯಂಡ್ ದೆನ್ ಯು ವಿಲ್ ಫಿಕ್ಸ್ using non-observable suture 3-point fixation dartus muscle-ಗೆ ಫಿಕ್ಸ್ ಮಾಡ್ತೀರಾ. ಇದು ಆರ್ಕಿಡೋಪ್ಲೆಕ್ಸಿ. ಇದು ಮೋಸ್ಟ್ ಕಾಮನ್ಲಿ ಟಾರ್ಷನ್ ಆಫ್ ಟೆಸ್ಟಿಸ್ ಬೈಲ್ಯಾಟ್ರಲ್ ಆಗಿರೋದ್ರಿಂದ ಯು ವಿಲ್ ಡೂ ಪ್ರೊಫೈಲಾಕ್ಟಿಕ್ ಕಾಂಟ್ರಲ್ಯಾಟ್ರಲ್ ಆರ್ಕಿಡೋಪ್ಲೆಕ್ಸಿ. ದಿಸ್ ಇಸ್ ಆಲ್ ಅಬೌಟ್ ದ ಟಾರ್ಷನ್ ಆಫ್ ಟೆಸ್ಟಿಸ್. If you find this video helpful, please do like, share, subscribe to my channel. If you have any suggestions, please let me know in the comment section. Thank you.